ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ. ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಸಂಜಯನು ಹೇಳಿದನು, ಮಹಾರಾಜ, ವಾಸುದೇವನು ಅರ್ಜುನನಿಗೆ ಈ ವಿಧವಾಗಿ ಹೇಳಿ ತನ್ನ ಮೊದಲಿನ ಶಾಂತ ರೂಪವನ್ನು ತೋರಿಸಿ ನಿರ್ಭಯನಾಗು ಎಂದು ಹೇಳಿದನು. ಭಕ್ತನ ಕೋರಿಕೆಯನ್ನು ಈಡೇರಿಸುವುದು ಭಗವಂತನ ಕರ್ತವ್ಯ. ಭಕ್ತ ಮತ್ತು ಭಗವಂತನ ಒಡಂಬಡಿಕೆ ಉಳಿಯಬೇಕಾದರೆ ಭಕ್ತನಲ್ಲಿ ಭಗವಂತನ ಹೃದಯ ಗೆಲ್ಲುವ ಪರಮ ಪ್ರೀತಿ ಇರಬೇಕು. ಹಾಗೆಯೇ ಪ್ರೀತಿಯಿಂದ ಕರೆದಾಗ ಭಗವಂತ ಯಾವ ರೂಪದಲ್ಲಾದರೂ ಭಕ್ತನ ಮನಸ್ಸನ್ನು ಸಂತಸಗೊಳಿಸಬೇಕು. ಮಕ್ಕಳ ಹೆಚ್ಚಿನ ಆಕಾಂಕ್ಷೆಗಳನ್ನು ಈಡೇರಿಸುವ ತಂದೆ ತಾಯಿಯರಂತೆ ಪರಮ ಪ್ರೀತಿಯಿಂದ ಪ್ರಾರ್ಥಿಸಿದ ಪ್ರತಿ ಭಕ್ತನ ಆಕಾಂಕ್ಷೆಗಳನ್ನು ಭಗವಂತ ಈಡೇರಿಸುತ್ತಾನೆ. ಪ್ರತಿ ವ್ಯಕ್ತಿಯು ತನ್ನದೇ ಆದ ವ್ಯಕ್ತಿತ್ವ ಹೊಂದಿದ್ದರೂ ಸಮಯ ಸಂದರ್ಭಗಳಲ್ಲಿ ವ್ಯಕ್ತಿಯ ನಡೆ ನುಡಿ ಬದಲಾಗಿ ವಿಕಾರವಾಗಿ ಕಾಣುವುದು ಸ್ವಾಭಾವಿಕ. ಭಗವಂತನು ಸಹ ಕಾರ್ಯಕಾರಣಕ್ಕಾಗಿ ತನ್ನ ವ್ಯಕ್ತಿತ್ವವನ್ನು ಬದಲಿಸಿಕೊಳ್ಳುವುದು ಸಹಜ. ಶ್ರಮದ ಕೆಲಸ ಮಾಡುವಾಗ ರೂಪ ಅಥವಾ ಗುಣ ಬದಲಾಗುವುದು ಸಹಜ. ಸಾತ್ವಿಕನಾಗಿದ್ದರೂ ರಾಜಸ ಗುಣದಿಂದ ವ್ಯಗ್ರ ರೂಪ ತಾಳಿ ಎದುರು ವ್ಯಕ್ತಿಯ ಮೇಲೆ ಮುಗಿಬಿದ್ದರೆ ವ್ಯಗ್ರ ರೂಪವೇ ವ್ಯಕ್ತಿಯ ಅರ್ಧ ಶಕ್ತಿಯನ್ನು ಹರಣ ಮಾಡಿ ಆತನನ್ನು ಮಣಿಸಲು ಸುಲಭ ಮಾಡಿಕೊಡುತ್ತದೆ. ದುಷ್ಟರ ನಾಶಕ್ಕಾಗಿ ಕಾಲಭಯಂಕರನಾಗಿ ಬದಲಾಗಿದ್ದ ಭಗವಂತನನ್ನು ನೋಡಿ ಹೆದರಿದ್ದ ಅರ್ಜುನನಿಗೆ ತನ್ನ ಶಾಂತ ರೂಪವನ್ನು ತೋರಿಸಿ ಭಯ ಬಿಡು ಎಂದು ಹೇಳಿದ್ದನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳಿದನು. ಹರಿ ಓಂ ತತ್ಸತ್.